ಶಿವನ ಅಜ್ಞಾತ ಕಥೆಯ ಅದ್ಭುತ ತಾಣ. ತಮಸೆಯ ಮಧ್ಯದಲ್ಲಿ ಹುಟ್ಟಿಕೊಳ್ಳುವ ಬೆಳಕು ಹೇಗಿರುತ್ತೋ ಶಿವನ ಈ ಅಜ್ಞಾತ ಕಥೆ ಕೂಡ ಹಾಗೆಯೇ. ಇಸ್ತಿಕಾಂತ ಮಹಾದೇವನು ದುಃಖದ ಹೊತ್ತಿನಲ್ಲಿ ಅಜೇಯನಾಗಿ ಹೇಗೆ ಎಣಿಸಲ್ಪಟ್ಟ ಎನ್ನುವುದಕ್ಕೆ ಇದು ಕೈಪಿಡಿ. ಒಮ್ಮೆ ಶಿವನು ತನ್ನ ಮೆಟ್ಟಿಲು ಕಟ್ಟಿದ್ದು ಶತ್ರುಗಳ ಸ್ವಪ್ನದ ಪದ್ಯವಾದಾಗ ಕೋಪದ ಎಚ್ಚರಿಕೆ ಹೇಗೆ ಬದುಕಿನ ಸತ್ಯವನ್ನು ಒಪ್ಪಿಕೊಳ್ಳಲು ಪ್ರೇರಣೆ ನೀಡಿತು. ಅಲ್ಲಿಂದಲೇ ಶಿವ ಹೊರಹೊಮ್ಮಿದ ಅತ್ಯಂತ ಕುರಿತ ಚಿತ್ರಣ ಇದೇನು. ಆಗ ಇದು ಕೇವಲ ದೇವನ ಕಥೆ ಇರಲಿಲ್ಲ, ಇದು ಜೀವನದ ಮಾರ್ಗದರ್ಶಿ ಕಥೆಯಾಗಿತ್ತು. ತನ್ನ ವಾಸ್ತವವನ್ನು, ತಮ್ಮ ನೋವನ್ನು ಒಪ್ಪಿಕೊಂಡ ಶಿವ ಮರಳಿ ನಿಂತದ್ದು ಹೇಗೆ? ಈ ಭಾಗವು ನಮ್ಮ ಕೆಳಗೆ ಹೋಗಿದ್ದಾಗಲೇ ನಿಂತು ಸವಾಲು ಸ್ವೀಕರಿಸುವುದಕ್ಕೆ ಪಾಠ ಕಲಿಸುತ್ತದೆ. ಈ ಕಥೆಯ ಅರ್ಥ ನಿಮಗೆ ಹೇಗನೇ ಹತ್ತಿರವಾಗುತ್ತದೆ ಎಂಬುದನ್ನು ಹುಡುಕಿ. ಜೀವನದ ಸವಾಲುಗಳಿಗೆ ಶಕ್ತಿ ಮತ್ತು ಸಮತೋಲನ ಬೇಕಾದರೆ ಮಹಾದೇವನ ಈ ಕಥೆಯಿಂದ ಪ್ರೇರಣೆ ಪಡೆಯಿರಿ.